ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ತುಂಬ ಇಂಪಾರ್ಟೆಂಟ್ ಒಂದು ನಿಮ್ಮ ಹತ್ರ ಹಂಚ್ಕೋಬೇಕಾಗಿದೆ. ಯಾಕಂದರೆ ಒಂದು ಡಾಟಾ ಪ್ರಕಾರ ಕರ್ನಾಟಕದಲ್ಲಿ ಡಿಮ್ಯಾಟ್ ಅಕೌಂಟ್ಸ್ಗಳು ತುಂಬ ಆಗ್ತಾಯಿದೆ, ಬಟ್ ಇನ್ಆ್ಯಕ್ಟಿವ್ ಕೂಡ ಆಗ್ತಾಯಿದೆ. ಅಂದರೆ ಒಂದು 6 ಮಂತ್ಸ್ 1 ಇಯರ್ ಪೀರಿಯಡಲ್ಲಿ ಆ್ಯಕ್ಟಿವಿಟಿ ಇದ್ದಂಥ ತುಂಬ ಇನ್ಆ್ಯಕ್ಟಿವೇಟ್ ಆಗ್ತಾಯಿದೆ. ಆಮೇಲೆ ತುಂಬ ಜಾಸ್ತಿ ಟ್ರೇಡಿಂಗಲ್ಲಿ ತುಂಬ ಲಾಸನ್ನು ಆಗ್ತಾಯಿದೆ ಕರ್ನಾಟಕದವರು. ಗುಜರಾತ್ ಕಂಪೇರ್ ಮಾಡಿದ್ರೆ ಅಕೌಂಟ್ ಓಪನಿಂಗ್ ಜಾಸ್ತಿ ಇದೆ, ಬಟ್ ಇನ್ಆ್ಯಕ್ಟಿವ್ ಮತ್ತು ಲಾಸಸ್ಸು ಕರ್ನಾಟಕದವರು ಜಾಸ್ತಿ ತೊಗೋತಾ ಇದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಆಗಲಿ ಅಥವಾ ನಿಮಗೆ ಗೊತ್ತಿರ್ತಕ್ಕಂಥವ್ರು ಯಾರಾದರೂ ಸ್ಟಾಕ್ ಮಾರ್ಕೆಟಿಗೆ ಎಂಟ್ರಿ ಆದರೆ ಫಸ್ಟು ಟ್ರೇಡಿಂಗನ್ನು, ಅದರಲ್ಲೂ ಎಸ್ಪೆಷಲಿ ಇಂಟ್ರಾಡೇ F&O ಟ್ರೇಡಿಂಗನ್ನು ಮಾಡಬೇಡಿ. ದಯಮಾಡಿ ನೀವು ಕೂಡ ನಿಮಗೆ ಗೊತ್ತಿರೋರಿಗೂ ಹೇಳಿ, ಸ್ಟಾರ್ಟಿಂಗಲ್ಲಿ ನೀವು ಸ್ಟಾಕ್ ಮಾರ್ಕೆಟನ್ನು ಫಸ್ಟು ಕಲ್ತ್ಕೊಳ್ಳಿ. ಯಾವುದೇ ಇದಾಗಿರಲಿ, ಫೀಲ್ಡ್ ಆಗಿರಲಿ, ಮೊದಲು ಥಿಯರಿ ಆಮೇಲೆ ಪ್ರಾಕ್ಟಿಕಲ್. ಅಂದರೆ ಮೊದಲು ಅದರ ಬಗ್ಗೆ ತಿಳಿತಾ ಹೋಗಿ, ಸ್ಟಾಕ್ ಮಾರ್ಕೆಟ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಫಸ್ಟು ಬೇಸಿಕ್ಕನ್ನು ಕಲ್ತ್ಕೊಳ್ಳಿ. ಜೊತೆಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಆಮೇಲೆ ಯಾವುದೇ ಕಾರಣಕ್ಕೂ ಕಾಲ್ಸ್ ಬರುತ್ತಲ್ಲ, ದಯಮಾಡಿ ಯಾವುದೇ ಕಾರಣಕ್ಕೂ ಕಾಲ್ಸಿಗೆ ನೀವು ಹೋಗೊಡ್ಲೇಬೇಡಿ. ಅಪ್ಪಿತಪ್ಪಿ ನೀವು ಆ ಕಾಲ್ಸು ಅಥವಾ ಇನ್ನೇನೋ ಒಂದಷ್ಟು ನಿಮಗೆ ಯಾವುದೋ ಒಂದಷ್ಟು ಯೂಟ್ಯೂಬು ಇದರಲ್ಲಿ ಆಮೇಲೆ ಮತ್ತು ಬೇರೆ ಯಾವುದು ಕೋರ್ಸಸ್ಸು ಆ ಥರ ಎಲ್ಲ ನಿಮ್ಗೆ ಆಫರ್ ಮಾಡಿ, ಆಮೇಲೆ ಕೆಲವರು ನಿಮಗೆ ಏನು ನಾವು ಟ್ರೇಡಿಂಗ್ ಮಾಡಿಸ್ತೀವಿ, ನೀವು ಅಮೌಂಟ್ ಹಾಕಿ ಅಂತೇಳಿ ಆ ಥರ ನಿಮಗೆ ರೆಗ್ಯುಲರಾಗಿ ಟೆಲಿಗ್ರಾಮಲ್ಲಿ ಲಿಂಕ್ ಕಾಲ್ಸ್ ಕೊಡೋದು, ಆ ಥರ ಯಾವುದನ್ನು ಮಾಡೋಕ್ಕೆ ಹೋಗ್ಬಿಡಿ. ಅದರಲ್ಲಿ 90% ಎಬೋ ಲಾಸ್ ಆಗಿದ್ದಾರೆ. ಹಾಗಾಗಿ ನೀವೇನಪ್ಪ ಅಂತಂದರೆ ಸ್ಟಾರ್ಟಿಂಗಲ್ಲಿ ನಿಮ್ಮ ಒಳ್ಳೆಯ ಫೈನಾನ್ಷಿಯಲ್ ಅಡ್ವೈಸರ್ ನಿಮ್ಗೆ ಗೊತ್ತಿರ್ತಕ್ಕಂಥವ್ರು, ಇಲ್ಲ ನಿಮಗೆ ಯಾವುದು ತುಂಬ ಈಗ ಬ್ರೋಕರ್ ಏಜೆನ್ಸಿಗಳಲ್ಲೇ ನಿಮಗೆ ಕ್ಲಾಸಸ್ಸನ್ನು ಹೇಳ್ಕೊಟ್ಟು ಮಾಡೋಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಈಗ IAFLಯಿಂದ ನಾವು ಅಕಾಮಿಡೇಟ್ ಮಾಡಿಕೊಡ್ತಾ ಇದ್ದೀವಿ. IAFLಯಿಂದ ನಿಮಗೆ ಬೇಸಿಕ್ಕಿಂದ ಸ್ಟಾಕ್ ಮಾರ್ಕೆಟನ್ನು ಕಲಿಸ್ಕೊಟ್ಟು ನಿಮಗೆ ಒಂದು ಮಾರ್ಕೆಟ್ ಬಗ್ಗೆ ಐಡಿಯಾವನ್ನು, ಅದ್ರ ಬಗ್ಗೆ ರಿಸರ್ಚನ್ನು ಮಾಡೋದು ಕಲಿಸ್ಕೊಡ್ತಾರೆ. ಅದರಿಂದ ನೀವು ಇನ್ವೆಸ್ಟಿಂಗ್ ಮಾಡ್ತಾ ಒಳ್ಳೆಯ ಲಾಭವನ್ನು ಮಾಡಿ. ತುಂಬ ಕಡಿಮೆ ಜನ ದೊಡ್ಡ ಲಾಭ ಮಾಡ್ತಾಯಿದ್ದಾರೆ, ಬಟ್ ಭಾಳ ಜನ ತುಂಬ ಲಾಸ್ ಆಗ್ತಾಯಿದ್ದಾರೆ. ಇನ್ನೊಂದಿಷ್ಟು ಕೆಲವು ಜನ ಇದ್ದಾರೆ, ಸುಮ್ಮನೆ ಸ್ಟಾಕ್ ಮಾರ್ಕೆಟಲ್ಲೇ ಅಲ್ಪ ಸ್ವಲ್ಪ ಲಾಭ, ಅಲ್ಪ ಸ್ವಲ್ಪ ಲಾಸು. ಅದು ಅಷ್ಟು ಸಮಂಜಸ ಅಲ್ಲ. ಯಾಕಂದರೆ ಸ್ಟಾಕ್ ಮಾರ್ಕೆಟ್ ಅಂದ್ರೇ ಒಳ್ಳೆಯ ವೆಲ್ತನ್ನು, ತುಂಬ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅನ್ನೋ ಹಾಗೆ ನಿಧಾನಕ್ಕೆ ದೊಡ್ಡ ವೆಲ್ತನ್ನು ಸ್ಟಾಕ್ ಮಾರ್ಕೆಟಲ್ಲಿ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮತ್ತು ಯಾರಿಗಾರ ಇಂಟ್ರೆಸ್ಟ್ ಇದ್ದರೆ ನಮ್ಮದು ಫ್ರೀ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಜಾಯ್ನ್ ಆಗಿ. ಮೊದಲನೇದು ಇವತ್ತು ಸ್ಟಾಕನ್ನು ಕವರ್ ಮಾಡ್ತಾ ಇರ್ತಕ್ಕಂಥದ್ದು HDFC ಬ್ಯಾಂಕು. ಆ್ಯಸ್ ಟೈಟಲ್ ಹೇಳ್ದಂಗೆ ದೈತ್ಯ ಶೇರುಗಳು ಅಂಥೇಳಿ. ಇದು ಒನ್ ಆಫ್ ದಿ ದೈತ್ಯ ಶೇರು ಅಂತ ಅನ್ಬೋದು. ಇದ್ರದ್ದು ರಿಸಲ್ಟ್ ಬಂದಿದೆ ಇಯರ್ಲಿ ಆ್ಯಂಡ್ ಕ್ವಾರ್ಟರ್ಲಿ. ಮಾರ್ಚ್ 2024 80,000 crore ಸೇಲ್ಸನ್ನು ಮಾಡಿದೆ, 79,434. ಇದೇ ಲಾಸ್ಟ್ ಕ್ವಾರ್ಟರ್ಲಿ 78,000 ಇತ್ತು. ಬಟ್ ಇದೇ ಸೇಮ್ ಲಾಸ್ಟ್ ಇಯರಲ್ಲಿ 47,000 crores ಇತ್ತು. 47,000 crore 80,000 ಅವರಿಗೆ ಅಂದರೆ ನಿಯರ್ಲಿ ಹತ್ತತ್ರ ಡಬಲ್ಗೆ ಆಗಿದೆ ರೆವೆನ್ಯೂ. ಕ್ವಾರ್ಟರ್ ಟು ಕ್ವಾರ್ಟರ್ ಕೂಡ ಇಂಪ್ರೂವ್ಮೆಂಟ್ ಇದೆ. 78, 79 ಅಲ್ಲೇ ಇದೆ, ಫ್ಲಾಟ್ ಇದ್ರೂ. ಬಟ್ ಇಯರ್ಲಿ ವೈಸ್ ನೋಡಿದ್ರೆ ತುಂಬ ಒಳ್ಳೆಯ ರೆವೆನ್ಯೂ ಇಂಪ್ರೂವ್ಮೆಂಟ್ ಕೊಟ್ಟಿದೆ HDFC ಬ್ಯಾಂಕು. ಇದು ಆಪ್ರೇಟಿಂಗ್ ಪ್ರಾಫಿಟ್ಟು. ನೆಟ್ ಪ್ರಾಫಿಟನ್ನು ನೋಡ್ತಾ ಹೋಯ್ತು ಅಂತಾರೆ. ನೆಟ್ ಪ್ರಾಫಿಟ್ ನೋಡೋದಾದರೆ 18,000 ಕೋಟಿಯನ್ನು ಈ ಕ್ವಾರ್ಟ್ರಲ್ಲಿ ಇದು ತೋರಿಸಿದೆ. ಲಾಸ್ಟ್ ಕ್ವಾರ್ಟ್ರಲ್ಲಿ 17,718, ಆಲ್ಮೋಸ್ಟ್ ಫ್ಲಾಟ್ ಇದೆ. ಬಟ್ ಲಾಸ್ಟ್ ಇಯರಲ್ಲಿ ಎಷ್ಟಿತ್ತು ಇದು? ಲಾಸ್ಟ್ ಇಯರ್ ಮಾರ್ಚಲ್ಲಿ 12,634. 12,634 to 18,000 ಒಳ್ಳೆಯ ಇಂಪ್ರೂವ್ಮೆಂಟು. ಯಾವುದರಲ್ಲಿ? ಎರಡರಲ್ಲೂ. ನೀವು ಸೇಲ್ಸಲ್ಲೂ ಕೂಡ ನೆಟ್ ಪ್ರಾಫಿಟಲ್ಲೂ ಕೂಡ ತುಂಬ ಒಳ್ಳೆಯ ಇಂಪ್ರೂವ್ಮೆಂಟನ್ನು ತೋರಿಸಿದೆ. ತುಂಬ ಒಳ್ಳೆಯ ರಿಸಲ್ಟ್ ಅಂತ ಹೇಳ್ಬೋದು ನಾವು ಆ್ಯಸ್ ಕ್ವಾರ್ಟರ್ ವೈಸಲ್ಲಿ. ಇಯರ್ಲಿ ವೈಸ್ ನೋಡ್ತಾ ಹೋಯ್ತು ಅಂತಂದರೆ ನೀವು ಇದನ್ನು ಲಾಸ್ಟ್ ಇಯರ್ ನೋಡಿದ್ರೆ 135 ಅಂದರೆ 1,35,000 crores ಇದ್ದಂಥದ್ದು ಈ ಸರಿ ಇದು 2022ನಲ್ಲಿ. 2023ನಲ್ಲಿ 1,70,000 crores ಇದ್ದಿದ್ದು 2024ಅಲ್ಲಿ 2,83,000 crores ಆಗಿದೆ ಸೇಲ್ಸು. ಮ್ಯಾಸಿವ್ ಜಂಪ್ ಅಂತಲೇ ಹೇಳ್ಬೋದು ಸೇಲ್ಸು. ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತು ಅಂತಂದರೆ 46,000 ಕೋಟಿ ಇತ್ತು ಹಿಂದಿನ ವರ್ಷ, ಈ ಸರಿ 65,000 ಕೋಟಿ. 20,000 ಕೋಟಿ ಹತ್ತತ್ರ ಪ್ರಾಫಿಟ್ ಕೂಡ ಜಾಸ್ತಿ ಆಗಿದೆ. ಡಿವಿಡೆಂಡ್ ನೋಡ್ತಾ ಇದ್ದರೆ ಪ್ರತಿ ವರ್ಷ ಡಿವಿಡೆಂಡ್ ಕೊಡ್ತಾಯಿದೆ. ಲಾಸ್ಟ್ 3 ಇಯರ್ಸಿಂದ ನೋಡಿ ಕಂಟಿನ್ಯೂ 23% ಡಿವಿಡೆಂಡ್ ಪೇಔಟನ್ನು ಮಾಡಿದೆ ಇದು. ಹೀಗಾಗಿಯೇ ಹೇಳ್ತಕ್ಕಂಥದ್ದು ಲಾರ್ಜ್ ಕ್ಯಾಪಲ್ಲಿ. ಇದು ಆ್ಯಾವ್ರೇಜ್ ಆಫ್ 15% CAGR ನೀವು ಇದನ್ನು ನೋಡ್ಬೋದು. ಇದು ಇನ್ನೊಂದು 2-3 ಇಯರ್ಸಲ್ಲಿ ಇದು ಚೇಂಜ್ ಕೂಡ ಆಗ್ಬೋದು. 15 to 20% ತನಕನೂ ಆಗ್ಬೋದು. ನಿಮಗೆ 15 to 20% CAGR ಅಂದರೆ ಖಂಡಿತವಾಗೂ ಅದು ಒಳ್ಳೆಯ CAGR. ಹಾಗಾಗಿಯೇ ಹೇಳೋದು ಸ್ಟಾಕ್ ಮಾರ್ಕೆಟಲ್ಲಿ ತಾಳಿದವನು ಬಾಳೆಹಣ್ಣು. ಆಮೇಲೆ ನೀವು ಬರೀ ಕೆಲವು CAGR ಮಾತ್ರ ನೋಡ್ತೀರಾ, ಬಟ್ ಕೆಲವರಲ್ಲಿ ಏನಾಗಿರುತ್ತೆ ಅಂತಂದರೆ ನೀವು ಟೈಮ್ ಪೀರಿಯಡ್ ಜಾಸ್ತಿ ಆದಾಗ ನಿಮಗೆ ಸ್ಪ್ಲಿಟ್ಟು ಬೋನಸ್ಸು ಬಂದಿರುತ್ತೆ. ಅಂದರೆ
ಫಾರ್ ಎಕ್ಸಾಂಪಲ್ ನೀವು ಇನಿಷಿಯಲಲ್ಲಿ 100 ಶೇರ್ಸನ್ನು ಬೈ ಮಾಡಿರ್ತೀರ, ಅದು ಓವರ್ ದ ಪೀರಿಯಡ್ ಹೋಗ್ತಾ ಸ್ಪ್ಲಿಟ್ ಆಗಿರುತ್ತೆ. ಸೊ ಬೋನಸ್ ಕೊಟ್ಟಿರ್ಬೋದು 200 ಆಗಿರುತ್ತೆ, ಮತ್ತೆ ಒಂದು 3 ಇಯರ್ಸ್ ಆದಮೇಲೆ ಬೋನಸ್ ಕೊಟ್ಟಿರ್ಬೋದು, ಅದು 400 ಆಗಿರುತ್ತೆ. ಆವಾಗ ನಿಮಗೆ CAGR ಎಲ್ಲಿಗೂ ಹೋಗಿರುತ್ತೆ. ಬರೀ ಜಸ್ಟ್ ಒಂದು 8 to 10% CAGR ಅದು ಸ್ಟಾಕ್ ತೋರಿಸ್ತಿದ್ರು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ. ಅದು ಯಾಕಂದರೆ ಸ್ಟಾಕ್ ಸ್ಪ್ಲಿಟ್ಟು ಬೋನಸ್ ಆಗಿರುತ್ತಲ್ಲ, ಇದೇ ಖಂಡಿತವಾಗಿಯೂ ಇದು ಬ್ಯೂಟಿ ಆಫ್ ಸ್ಟಾಕ್ ಮಾರ್ಕೆಟು. ಸೊ ಇದರಲ್ಲಿ ಏನಪ್ಪ ಅಂತಂದರೆ ಹೇಳಿದ್ನಲ್ಲ, ನೀವೆಷ್ಟು ಸರಸ್ವತಿಯನ್ನು ಆರಾಧಿಸ್ತೀರೋ ಅಷ್ಟು ಲಕ್ಷ್ಮಿ ತಾನಾಗೇ ಬರುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ. ಹಾಗಾಗಿ ಒಳ್ಳೆಯ ಸ್ಟಡಿಯನ್ನು ಮಾಡಿ, ಒಳ್ಳೆಯ ರಿಸರ್ಚನ್ನು ಮಾಡಿ. ಸೊ HDFC ಬ್ಯಾಂಕು ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದೆ. ಸೊ ಸ್ಟಾಕ್ ಹೋಲ್ಡರ್ಸ್ ಇರ್ತಕ್ಕಂಥದ್ದು ಲಾಂಗ್ ಟರ್ಮಿಗೆ ಕಣ್ಣು ಮುಚ್ಕೊಂಡು ಹೋಲ್ಡ್ ಮಾಡ್ಬೋದು. ಸೊ ಬನ್ನಿ ಮುಂದಿನ ಸ್ಟಾಕ್ ನೋಡೋಣ. ಸೊ ಎರಡನೇ ಸ್ಟಾಕು TCS. ಇದು ಕೂಡ ಕ್ವಾರ್ಟರ್ ಮತ್ತು ಇಯರ್ಲಿ ರಿಸಲ್ಟನ್ನು ಪ್ರೆಸೆಂಟ್ ಮಾಡಿದೆ. ಬನ್ನಿ ಕ್ವಾರ್ಟರ್ ರಿಸಲ್ಟ್ ನೋಡೋಣ. ಸೊ ಮಾರ್ಚ್ 2024 ಅಂದರೆ ಈ ಕ್ವಾರ್ಟರಲ್ಲಿ 61,237 crores ಸೇಲ್ಸ್ ಇದೆ. ಡಿಸೆಂಬರಲ್ಲಿ 60,583. ಸೊ 6580 to 61,200 ಅಂದರೆ ಸ್ವಲ್ಪ ಇನ್ಕ್ರೀಸ್ ಇದೆ. ಸೊ ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರಲ್ಲಿ 59,162 crore ಇತ್ತು. ಸೊ 59 to 61. ಸೊ ಕ್ವಾರ್ಟರ್ ಟು ಕ್ವಾರ್ಟರ್, ಇಯರ್ ಟು ಇಯರ್ ಎರಡರಲ್ಲೂ ಕೂಡ ಸೇಲ್ಸನ್ನು ನೀವು ಸ್ವಲ್ಪ ಇನ್ಕ್ರೀಸ್ ಇದೆ. ಸೊ ತುಂಬ ಜಾಸ್ತಿ ಬರುತ್ತಲ್ಲ, ಸ್ವಲ್ಪ ಇನ್ಕ್ರೀಸ್ ಇದೆ. ಓಕೆ, ಸೊ ಆಲ್ಮೋಸ್ಟ್ ಫ್ಲಾಟ್ ಕೂಡ ಅಂದ್ಕೊಳ್ಳಿ. ಸೊ ನೆಟ್ ಪ್ರಾಫಿಟನ್ನು ನೋಡ್ತಾ ಹೋಯ್ತಂದರೆ ಈ ಕ್ವಾರ್ಟರ್ಲಿ 12,500 ಕೋಟಿ ಇದೆ. ಲಾಸ್ಟ್ ಕ್ವಾರ್ಟರ್ಲಿ 11,000 ಕೋಟಿ ಇತ್ತು. ಸೊ 1,500 ಕೋಟಿ ಜಾಸ್ತಿ ಆಗಿದೆ. ಸೊ ಇದೇ ಸೇಮ್ ಕ್ವಾರ್ಟರ್ಲಿ ಲಾಸ್ಟ್ ಇಯರಲ್ಲಿ 11,400 ಇತ್ತು, ಅಲ್ಲಿಂದ 1,000 crores. ರೆವೆನ್ಯೂ ಆಲ್ಮೋಸ್ಟ್ ಫ್ಲಾಟ್ ಅಥವಾ ಸ್ವಲ್ಪ ಇನ್ಕ್ರೀಸ್ ಇದೆ, ಬಟ್ ಪ್ರಾಫಿಟಲ್ಲಿ ಸ್ವಲ್ಪ ಜಾಸ್ತಿನೇ ಇನ್ಕ್ರೀಸ್ ಇದೆ. ಸೊ ಕ್ವಾರ್ಟರ್ ಟು ಕ್ವಾರ್ಟರ್ ರಿಸಲ್ಟ್ಸಲ್ಲಿ ಒಂದು ಒಳ್ಳೆಯ ಏನು ಫ್ಲಾಟ್ ಆದರೂ ಸ್ವಲ್ಪ ಇಂಪ್ರೂವ್ಮೆಂಟ್, ಒಳ್ಳೆಯ ಗ್ರೋತ್ ಅಂತರೂ ಮುಂದಿನ ಫ್ಯೂಚರ್ ಇದಕ್ಕೆ ಚೆನ್ನಾಗಿದೆ. ರಿಸಲ್ಟ್ ಏನು ತುಂಬ ಏನು ಬ್ಯಾಡ್ ರಿಸಲ್ಟ್ಸ್ ಅನ್ನೋಗಿಲ್ಲ, ಒಂದು ಗುಡ್ ರಿಸಲ್ಟ್ಸ್ ಅನ್ಬೋದು. ಸೊ ಇಯರ್ಲಿ ವೈಸ್ ನಾವು ನೋಡ್ತಾ ಹೋಯ್ತು ಅಂತಂದರೆ ಈ ಇಯರ್ಲಿ ಮಾರ್ಚ್ 2024 ಟೋಟಲ್ 2,40,893 crore ಸೇಲ್ಸ್ ಇದೆ. ಸೊ ಸೇಮ್ ಲಾಸ್ಟ್ ಇಯರಲ್ಲಿ 2023 2,25,000 crore 2,25,458 crores ಇತ್ತು. ಸೊ 2,25,000 2,40,000, ಸೊ ನಿಯರ್ಲಿ 15,000 ಸೇಲ್ಸ್ ಜಾಸ್ತಿ. 15,000 crores. ಇಲ್ಲಿ ನಾನು ಹೇಳ್ತಿರ್ತಕ್ಕಂಥದ್ದು ಜಸ್ಟ್ ಬರೀ 100 ಅಥವಾ ಜಸ್ಟ್ ಸಿಂಗಲ್ ಡಿಜಿಟ್ ನಂಬರ್ ಅಲ್ಲ, 15,000 crores ಜಾಸ್ತಿ ಆಗಿದೆ. ಸೊ ಹಾಗಾದರೆ ಅದು ನಾವು ಅದನ್ನು ದೊಡ್ಡ ಮಟ್ಟದಲ್ಲಿ ಲೆಕ್ಕ ತಗೊಂಡ್ರೆ ಇಟ್ಸ್ ವೆರಿ ಗುಡ್ ಗ್ರೋತ್ ಅಂತಲೇ. ಸೊ ಇದು ಅಷ್ಟೇ. ನೆಟ್ ಪ್ರಾಫಿಟ್ ನೋಡಿ 46,000 ಈ ಸರಿ 46,000 crores ಇದೆ. ಸೊ ಲಾಸ್ಟ್ ಕ್ವಾರ್ಟರ್ಲಿ 42,000 crores ಇತ್ತು, ಅಂದರೆ 4,000 crores ಇದು ಕೂಡ ಪ್ರಾಫಿಟ್ ಕೂಡ ಜಾಸ್ತಿ ಆಗಿದೆ. ಸೊ 15,000 ಕೋಟಿ ಸೇಲ್ಸ್ ಜಾಸ್ತಿ ಆಗಿದೆ, 4,000 ಕೋಟಿ ಪ್ರಾಫಿಟ್ ಜಾಸ್ತಿ ಆಗಿದೆ. ಸೇಲ್ಸ್ ಟು ಪ್ರಾಫಿಟ್ ರೇಷಿಯೋನ ನಾವು ಪ್ರಪೋರ್ಷನನ್ನು ನೋಡಿದ್ರೆ ಒಳ್ಳೆಯ ಪ್ರಾಫಿಟ್ ಇಂಪ್ರೂವ್ಮೆಂಟನ್ನು ನಾವು ಕಾಣ್ತಾ ಇದ್ದೀವಿ. ಓವರಾಲ್ ಆಗಿ TCS ಆ್ಯಸ್ ಗಿವನ್ ಆ್ಯಸ್ ಪ್ರೆಸೆಂಟೆಡ್ ರಿಯಲಿ ಗುಡ್ ರಿಸಲ್ಟ್ಸ್, ತುಂಬ ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದೆ TCS. ನೀವು ಇದರ ಡಿವಿಡೆಂಡ್ ನೋಡಿಬಿಟ್ರೆ ಲಾಸ್ಟ್ 36-38%, 100%, ಈ ಸರಿ 58% ಡಿವಿಡೆಂಡ್ ಕೊಟ್ಟಿದೆ. ಒಳ್ಳೆಯ ಡಿವಿಡೆಂಡನ್ನು ಪ್ರತಿ ವರ್ಷ ಇದು ಒಳ್ಳೆಯ ಡಿವಿಡೆಂಡನ್ನು ಮೇಂಟೈನ್ ಮಾಡ್ತಿದೆ. ಯಾಕಂದರೆ ಇದ್ರದ್ದು ಒಳ್ಳೆಯ ನೆಟ್ ಪ್ರಾಫಿಟ್ ಕೂಡ ಚೆನ್ನಾಗಿದೆ, ಡಿವಿಡೆಂಡನ್ನು ಒಳ್ಳೆಯ ಡಿವಿಡೆಂಡ್ ಕೊಡ್ತಾ ಇದ್ದಾರೆ, ಒಳ್ಳೆಯ CAGR ಮೂವ್ ಆಗ್ತಾ ಇದೆ. ಖಂಡಿತವಾಗೂ TCS ಒನ್ ಆಫ್ ದಿ ದೈತ್ಯ ಶೇರುಗಳು ಮತ್ತು ಲಾಂಗ್ ಟರ್ಮಲ್ಲಿ ಒಂದು ಒಳ್ಳೆಯ ನಾವೇನು ಹೇಳ್ತೀವಿ, ಸೊ ಲೋ ರಿಸ್ಕ್ ಅಂತ ಏನು ಹೇಳ್ತೀವಲ್ಲ, ಲೋ ರಿಸ್ಕ್ ಸ್ಟಾಕ್ಗಳಲ್ಲಿ TCS ಕೂಡ ಒಂದು. ಸೊ ನೀವು ಇದ್ರ ಬಗ್ಗೆ ಸ್ಟಡಿ ಮಾಡಿ ಇದನ್ನು ನೀವು ವಾಚ್ ಲಿಸ್ಟ್ ಇಟ್ಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋ ಕೊನೆಯ ಸ್ಟಾಕ್ ನೋಡೋಣ. ಇನ್ಫೋಸಿಸ್ ಲಿಮಿಟೆಡ್. ಇದು ಕೂಡ ತನ್ನ ಕ್ವಾರ್ಟರ್ ಮತ್ತು ಇಯರ್ಲಿ ರಿಸಲ್ಟ್ ಎರಡನ್ನು ಕೊಟ್ಟಿದೆ, ಅದನ್ನು ನೋಡೋಣ. ಸೊ ಈ ಕ್ವಾರ್ಟರ್ಲಿ ಅಂದರೆ ಮಾರ್ಚ್ 24 37,923 crores ಸೇಲ್ಸ್ ಇದೆ. ಸೊ ಸೇಮ್ ಲಾಸ್ಟ್ ಕ್ವಾರ್ಟರ್ಲಿ 38,821, ಸ್ವಲ್ಪ ಒಂದು ಸ್ವಲ್ಪ ಕಡಿಮೆ ಆಗಿದೆ, ಬಟ್ ಆಲ್ಮೋಸ್ಟ್ ಫ್ಲಾಟ್ ಅಂದ್ಕೊಳ್ಳಿ. ಸೊ ಲಾಸ್ಟ್ ಇಯರ್ 30,441 ಇತ್ತು. ಸೊ 37,441 to 993, ಸ್ವಲ್ಪ ಇನ್ಕ್ರೀಸ್ ಇದೆ, ಒಂಚೂರು ಡಿಪ್ ಇದೆ. ಸೊ ಆಲ್ಮೋಸ್ಟ್ ನಾವು ಫ್ಲಾಟ್ ಅಂತ ಹೇಳ್ಬೋದು ರೆವೆನ್ಯೂ. ಸೊ ಇಯರ್ ಟು ಇಯರ್ ಆ್ಯಂಡ್ ಕ್ವಾರ್ಟರ್ ಟು ಕ್ವಾರ್ಟರ್. ನೆಟ್ ಪ್ರಾಫಿಟನ್ನು ನೋಡ್ತಾ ಹೋಯ್ತು ಅಂತಂದರೆ ಈ ಕ್ವಾರ್ಟರ್ಲಿ 7,900 ಇದೆ, ಲಾಸ್ಟ್ ಕ್ವಾರ್ಟರ್ಲಿ 6,100 ಇತ್ತು. ಸೊ ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರ್ಲಿ 6,134. ಸೊ ಇಯರ್ ಟು ಇಯರ್, ಕ್ವಾರ್ಟರ್ ಟು ಕ್ವಾರ್ಟರ್ ಅಥವಾ 1,000 ಕೋಟಿ ಮೇಲೇ ನೆಟ್ ಪ್ರಾಫಿಟ್ ಇಂಪ್ರೂವ್ಮೆಂಟ್ ಆಗಿದೆ. ರೆವೆನ್ಯೂವನ್ನು ನೀವು ಫ್ಲಾಟ್ ಇದ್ರೂ ಕೂಡ ನೆಟ್ ಪ್ರಾಫಿಟಲ್ಲಿ ಒಂದಷ್ಟು ಗ್ರೋತನ್ನು ನೀವು ನೋಡ್ಬೋದು ಯಾವುದು ಇನ್ಫೋಸಿಸಲ್ಲಿ. ಸೊ ಇಯರ್ ಟು ಇಯರ್ ನೋಡ್ತಾ ಹೋಯ್ತು ಅಂತಂದರೆ 2023 1,46,767 crores ಇತ್ತು. ಈ ಸರಿ 1,53,670 crores ಆಗಿದೆ. ಸೊ ನಿಯರ್ಲಿ 146 to 153, 7 to 8,000 crores ನೀವು ಇನ್ಕ್ರೀಸನ್ನು ಕಾಣಿಸ್ತೀರಾ ಯಾವುದರಲ್ಲಿ, ಸೇಲ್ಸಲ್ಲಿ. ನೆಟ್ ಪ್ರಾಫಿಟಲ್ಲಿ ನೋಡಿದ್ರೆ 24,000 crores to 26,000 crores, 2,000 crores ಪ್ರಾಫಿಟ್ ಕೂಡ ಇನ್ಕ್ರೀಸ್ ಆಗಿದೆ. ಸೊ ಅಗೇನ್ ಸೇಲ್ಸ್ ಆ್ಯಂಡ್ ಪ್ರಾಫಿಟ್ ರೇಷಿಯೋ ಅಥವಾ ಪ್ರಪೋರ್ಷನಲ್ಲಿ ನೋಡಿದ್ರೆ
ಒಂದು ಒಳ್ಳೆಯ ಇಂಪ್ರೂವ್ಮೆಂಟು. ಸೊ ಸೇಲ್ಸು ಮತ್ತು ಪ್ರಾಫಿಟ್ ಎರಡರಲ್ಲೂ ಕೂಡ ಇಂಪ್ರೂವ್ಮೆಂಟನ್ನು ತೋರಿಸಿದೆ ಇನ್ಫೋಸಿಸ್ ಲಿಮಿಟೆಡು. ಸೊ ಅದರಲ್ಲೂ ಕೂಡ ಈಗ ನೀವು ನೋಡಿರ್ಬೋದು ಒಂದು 2 ಇಯರ್ಸಿಂದ IT ಫೀಲ್ಡ್ ತುಂಬ ಪ್ರೆಷರಲ್ಲಿತ್ತು ಅಂತ ಕೇಳ್ಪಟ್ಟಿದ್ದೀವಿ. ಪ್ರೆಷರಲ್ಲಿದ್ದರೂ ಕೂಡ ಒಂದೆರಡು ವರ್ಷದಲ್ಲಿ ಒಳ್ಳೆಯ ರಿಸಲ್ಟ್ಸನ್ನು ಕೊಟ್ಟಿದೆ. ಸೊ ಇನ್ನು ಮುಂಬರುವ ಒಂದು 3 to 4 ಇಯರ್ಸಲ್ಲಿ US ಅಲ್ಲಿ ಮತ್ತೆ IT ಬೂಮ್ ಬರ್ಬೋದು ಅಂತ ಒಂದು ದೊಡ್ಡ ಅನಲಿಸ್ಟ್ಗಳ ಪ್ರೆಡಿಕ್ಷನ್ ಇದೆ. ದೊಡ್ಡ ಬ್ರೋಕರ್ ಏಜೆನ್ಸಿ ಅವರು ಪ್ರೆಡಿಕ್ಟ್ ಮಾಡ್ತಾರೆ. ಹಾಗೇನಾದರೂ ಮತ್ತೆ ಒಂದಷ್ಟು IT ಫೀಲ್ಡಲ್ಲಿ ಬೂಮ್ ಬಂದಾಗ ನೀವು ಮತ್ತು ಇನ್ಫೋಸಿಸು ಮತ್ತು TCS ಮತ್ತೆಲ್ಲ ದೊಡ್ಡ IT ಕಂಪ್ನಿಗಳಲ್ಲಿ ಒಂದಷ್ಟು ಮತ್ತೆ ಸೇಲ್ಸ್ ರೆವೆನ್ಯೂ ಇಂಪ್ರೂವ್ಮೆಂಟು, ಅದರ ಮೂಲಕ ಪ್ರಾಫಿಟ್ ಇಂಪ್ರೂವ್ಮೆಂಟು, ಅದರ ಮೂಲಕ ನಿಮ್ಮ ಸ್ಟಾಕ್ ಪ್ರೈಸ್ ಕೂಡ ಇಂಪ್ರೂವ್ಮೆಂಟ್ ಆಗುವಂಥದ್ದನ್ನು ಕಾಣ್ಬೋದು ಮುಂದಿನ ವರ್ಷಗಳಲ್ಲಿ. ಸೊ ಹಾಗಾಗಿ ಇವತ್ತಿನ 3 ಸ್ಟಾಕ್ಗಳನ್ನು ಕವರ್ ಮಾಡಿದ್ದೀವಿ. ಎಲ್ಲ 3 ದೈತ್ಯ ಶೇರ್ಗಳಿದ್ದಾವೆ. ಸೊ ಇವೆಲ್ಲ ಲೋ ರಿಸ್ಕ್ ಅಂತ ನಾವೇನು ಹೇಳ್ತೀವಿ ಆ ಕ್ಯಾಟಗರಿಲಿ ಇರ್ತಕ್ಕಂಥದ್ದು 15 to 20% CAGR ಮೂವ್ ಆಗ್ತಕ್ಕಂಥ ನಾವು ಸ್ಟಾಕ್ಗಳನ್ನು ಏನು ಕನ್ಸಿಡರ್ ಮಾಡಿದ್ದೀವಿ ಆ ಕ್ಯಾಟಗರಿಲಿ ಇರ್ತಕ್ಕಂಥದ್ದು. ಹಾಗಾಗಿ 3 ಸ್ಟಾಕ್ಗಳನ್ನು ನೀವು ಸ್ಟಡಿ ಪರ್ಪಸ್ಸಿಗೆ ಏನು ವಾಚ್ ಲಿಸ್ಟಲ್ಲಿ ಇಟ್ಕೊಳ್ಳಿ, ಇದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇರಿ, ಫಾಲೋಅಪ್ ಮಾಡಿ. ಸ್ಟಾಕ್ ಮಾರ್ಕೆಟನ್ನು ತುಂಬ ಚೆನ್ನಾಗಿ ಕಲಿತು